ಎಲ್ಲಾ ಇಂಟರ್ವ್ಯೂ ಸುದಿ ಅವ್ರ ಬಗ್ಗೆ ಎಷ್ಟು ಹೇಳ್ಬಿಟ್ಟಿದೀನಿ ಅಂದ್ರೆ ನಾನು ಸುದಿ ಅವ್ರ ಫ್ಯಾನ್ಸ್ ಏನಿರ್ತಾರೆ ಅವ್ರು ನೆಕ್ಸ್ಟ್ ನನ್ನ ಟಾರ್ಗೆಟ್ ಮಾಡ್ತಾರೆ ಅನ್ಸತ್ತೆ. ಬಟ್ ಸತ್ಯ ಅದೇ. ಹ. ಸುದಿ ಅವ್ರು ಬಂದಾಗ ಎಕ್ಸ್ಪೆಕ್ಟೇಷನ್ ಬೇರೆನೆ ಇತ್ತು. ಹ್ಮ್. ಯಾಕಂದ್ರೆ ಹೊರಗಡೆ ಇದ್ದಾಗ್ಲೇ ಅವ್ರದ್ದು ಹೆಸರು ತುಂಬಾನೇ ಓಡಾಡ್ತಾ ಇತ್ತು. ಸೊ ಹಾಗಾಗಿ ಯಾರು ಇದು ಸಿನಿಮಾ ಇಂದ ಬಂದಿರೋ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಮಾಡಿರುವಂತಹ ಸಿನಿಮಾಗಳು ಬಹುಶಃ ನಾನು ನೋಡಿಲ್ಲ ಅನ್ಸುತ್ತೆ. ಮುಖ ಪರಿಚಯ ಇರ್ಲಿಲ್ಲ ನಂಗೆ. ಫಸ್ಟ್ ಕಂಟೆಸ್ಟೆಂಟ್ ಅವರೇ ಅಂತ ಗೊತ್ತಾಯ್ತು. ಓಕೆ, ಯಾರೋ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ನೇ ಕಳ್ಸಿರ್ತಾರೆ ಎಂಟ್ರಿಗೆ ಅಂತಾನೆ ಅನ್ಕೊಂಡ್ವಿ. ಆಮೇಲೆ ನೋಡ್ತಾ ಹೋದ್ರೆ ಅವರು ಸುಮ್ಮನೆ ನಿಂಗೆ ಆ ಪೊಸಿಷನ್ಗೆ ಬಂದ್ರೆ ಗೊತ್ತಾಗುತ್ತೆ ಆಶ್, ಅದು ಕಷ್ಟ ಆಗುತ್ತೆ, ನಾಮಿನೇಷನ್ ಕಾರಣ ಕೊಡೋದು. ಇಲ್ಲೇನು ಕಾರಣ ಇಲ್ಲ, ಯಾರನ್ನು ಕೊಂದಿರಲ್ಲ, ಯಾರ ಮನೆಗೂ ಕನ್ನ ಹಾಕಿರಲ್ಲ, ಏನ್ ನಾಮಿನೇಷನ್ ಕಾರಣ ಕೊಡ್ತೀವಿ? ಯಾಕಂದ್ರೆ ನಾವ್ ಯಾರು ಕೊಟ್ಟೇ ಇಲ್ವಾ? ಇದುವರೆಗೂ ನಾನು ಕೊಟ್ಟಂತ ಯಾವ ನಾಮಿನೇಷನ್ ರೀಸನ್ ಸ್ಟೂಪಿಡ್ ರೀಸನ್ಸ್ ಅಲ್ಲ, ಯಾರೋ ಸ್ಟ್ರಾಂಗ್ ಇದ್ದಾರೆ ಅನ್ನೋ ರೀಸನ್ಸ್ ಅಲ್ಲ, ಎಲ್ಲ ಕ್ರಿಟಿಕಲ್ ರೀಸನ್ಸ್ ಇರೋದು. ಹಾಗೆ ಒಂದಷ್ಟು ಜನ ಒಳ್ಳೆ ರೀಸನ್ಸ್ ಕೊಡ್ತಾರೆ. ಆದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ತಲೆನಲ್ಲಿ ಏನಿದೆ ಅಂದ್ರೆ ಯಾರ್ಯಾರು ಸ್ಟ್ರಾಂಗ್ ಕಂಟೆಂಡರ್ಸ್ ಇದಾರೆ ಅವ್ರನ್ನೆಲ್ಲ ನಾಮಿನೇಟ್ ಮಾಡಿ ಹೊರಗಡೆ ಕಳಿಸ್ಬಿಡೋಣ. ಇನ್ನು ಉಳ್ದವ್ರು ಏನಿದ್ದಾರೆ ಲೇಡೀಸ್ ಅವರಿಗೆ ಒಂದ್ ತಲೆನಲ್ಲಿದೆ. ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು, ಜಾನ್ವಿ ಅವ್ರನ್ನ ಬಿಟ್ಟು, ಕಾವ್ಯಗೆ ಗಿಲ್ಲಿ ಸಪೋರ್ಟ್ ಇಂದ ಗಿಲ್ಲಿನ ಬಿಟ್ಟು ಇನ್ನೆಲ್ಲಾ ಹೆಣ್ಮಕ್ಳನ್ನು ಅವ್ರು ಒಂಥರ ವೀಕ್ ಆಗಿ ನೋಡ್ತಾರೆ. ದಟ್ ಐ ವಿಟ್ನೆಸ್ಡ್.